ದೂರುದಾರ ಸ್ನೇಹಮಹಿ ಕೃಷ್ಣಗೆ ಭದ್ರತೆ ಒದಗಿಸುವುದಕ್ಕೆ ಮನವಿ ಮಾಡಲಾಗಿತ್ತು. ಸ್ನೇಹಮಹಿ ಕೃಷ್ಣಗೆ ಭದ್ರತೆಯನ್ನ ಕೋರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಪತ್ರ ಬರೆದಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತು ಡಿಐಜಿಗೆ ವಿಜಯೇಂದ್ರ ಅವರು ಪತ್ರ ಬರೆದಿದ್ದಾರೆ. ಸ್ನೇಹಮಹಿ ಕೃಷ್ಣ ಜೀವಕ್ಕೆ ಅಪಾಯ ಬರುವಂತಹ ಸಾಧ್ಯತೆ ಇದೆ, ಹೀಗಾಗಿ ಸೂಕ್ತ ಭದ್ರತೆ ನೀಡುವಂತೆ ವಿಜಯೇಂದ್ರ ಮನವಿ ಮಾಡಿದ್ದಾರೆ. ಅದಲ್ಲದೆ ತಮ್ಮ ಇವತ್ತಿನ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಸ್ನೇಹಮಹಿ ಕೃಷ್ಣ ಅವರಿಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಬೆದರಿಕೆ ಒಡ್ಡಿದ್ರು, ಅವರ ಜೀವಕ್ಕೆ ಅಪಾಯ ಇದೆ ಎನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಆದರೆ ಈಗ ಅದರ ಮುಂದುವರೆದ ಭಾಗವಾಗಿ ಗೃಹ ಸಚಿವರಿಗೂ ಮತ್ತು ಡಿಐಜಿಗೆ ಪತ್ರವನ್ನ ಬರೆದಿರೋದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸಬಹುದಾಗಿದೆ. ಇನ್ನು ಸ್ನೇಹಮಹಿ ಕೃಷ್ಣ ಅವರು 1 ತಿಂಗಳ ಹಿಂದೆ ತಮಗೆ ಭದ್ರತೆಯನ್ನ ಒದಗಿಸುವಂತೆ ಪತ್ರವನ್ನ ಬರೆದಿದ್ರಂತೆ, ಭದ್ರತೆಯನ್ನ ಕೋರಿದ್ರಂತೆ ಗೃಹ ಇಲಾಖೆಗೆ. ಆದರೆ ಆ ಟೈಮಲ್ಲಿ ಅವರಿಗೆ ಭದ್ರತೆಯನ್ನ ನೀಡಿರಲಿಲ್ಲ. ಈ ಬಗ್ಗೆನೂ ಕೂಡ ಸ್ನೇಹಮಹಿ ಕೃಷ್ಣ ಮಾಧ್ಯಮದ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿರೋದನ್ನ ನಾವು ಈಗಾಗಲೇ ಗಮನಿಸಿದ್ದೀವಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಆರೋಪವನ್ನ ಮಾಡಿರೋದು, ದೂರುದಾರರಾಗಿರೋದು, ವಿಚಾರಣೆಯನ್ನ ಎದುರಿಸಬೇಕಾಗಿರೋದು, ಸಾಕಷ್ಟು ದಾಖಲೆಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡಿರೋದು, ಇದೆಲ್ಲವೂ ಕೂಡ ಸೂಕ್ತವಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ದಾಖಲೆಯನ್ನ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ಕೂಡ ಸರ್ಕಾರದ ಕೆಲಸವಾಗಬೇಕು ಅಂತ ಹೇಳಿ ವಿಜಯೇಂದ್ರ ಅವರು ಗೃಹ ಇಲಾಖೆಗೆ, ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ ಈ ಬಗ್ಗೆ. ಮಧು, ವಿಜಯೇಂದ್ರ ತಮ್ಮ ಪ್ರೆಸ್ ಮೀಟ್ ನಲ್ಲೂ ಕೂಡ ಸ್ನೇಹಮಹಿ ಕೃಷ್ಣ ಅವರಿಗೆ ಜೀವ ಬೆದರಿಕೆ ಇದೆ ಅನ್ನುವಂತಹ ಆರೋಪ ಮಾಡಿದ್ರು. ಈಗ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರಂತೆ, ಅವರಿಗೆ ಪ್ರೊಟೆಕ್ಷನ್ ಒದಗಿಸುವಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇನು ಲಭ್ಯವಾಗ್ತಾ ಇದೆ? ಇದಕ್ಕೂ ಕೂಡ ಇದೊಂದು ಹೈ ವೋಲ್ಟೇಜ್ ಪ್ರಕರಣ ಅಂತಾನೆ ಹೇಳ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿ ಅವರ ಪತ್ನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗ್ತಾ ಇರುವಂತದ್ದು. ಖುದ್ದು ಮುಖ್ಯಮಂತ್ರಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ FIR ಕೂಡ ದಾಖಲಾಗಿದೆ. ಮುಖ್ಯಮಂತ್ರಿಗಳೇ A1 ಆರೋಪಿಯಾಗಿ ಕೂಡ FIR ಅಲ್ಲಿ ನಮೂದಾಗಿದೆ. ಇತ್ತ ಇಡಿ ಬೇರೆ ಡೈರೆಕ್ಟ್ ಆಗಿ ಎಂಟ್ರಿ ಆಗಿದೆ, ECIR ಕೂಡ ದಾಖಲಾಗಿರುವಂತದ್ದು. ಹೀಗಾಗಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂತಾನೆ ರಾಜ್ಯದಲ್ಲಿ ಪರಿಗಣಿಸಲಾಗ್ತಾ ಇದೆ. ಯಾವುದೇ ರಾಜಕಾರಣಿಗಳ ಬಾಯಿನಲ್ಲಿ ಕೇಳಿದ್ರು ಕೂಡ ಮೂಡಾ ಪ್ರಕರಣ, ಮುಖ್ಯಮಂತ್ರಿಗಳ ಪ್ರಕರಣ ಏನಾಗ್ತಾ ಇದೆ, ಎಲ್ಲಿಗೆ ಹೋಗಿದೆ ಇದು ಅನ್ನೋ ಒಂದು ವಿಷಯನೇ ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಹೀಗಾಗಿಯೇ ಇದನ್ನ ಹೈ ಪ್ರೊಫೈಲ್ ಪ್ರಕರಣ ಅಂತ ಎಲ್ಲರೂ ಕೂಡ ಈಗಾಗಲೇ ಪರಿಗಣಿಸಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಬೆಂಗಳೂರಿನ ಬಿಜೆಪಿಯ ಪ್ರಧಾನ ಕಚೇರಿ ಜಗನ್ನಾಥ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ದೂರಿನ ಹಿನ್ನೆಲೆಯಲ್ಲೇ ರಾಜ್ಯಪಾಲರು ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದು. ಹೀಗಾಗಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ, ಖುದ್ದು ಮುಖ್ಯಮಂತ್ರಿಗಳ ವಿರುದ್ಧವೇ ಕೇಸ್ ಆಗಿರೋದ್ರಿಂದ, ಮುಖ್ಯಮಂತ್ರಿಗಳೇ ಆರೋಪಿ ಆಗಿರೋದ್ರಿಂದ ಸ್ನೇಹಮಯಿ ಕೃಷ್ಣ ಅವರಿಗೆ ಮುಖ್ಯಮಂತ್ರಿಗಳ ಬೆಂಬಲಿಗರು, ಕಾಂಗ್ರೆಸ್ನ ಕಾರ್ಯಕರ್ತರು, ಜೊತೆಗೆ ಸಿದ್ದರಾಮಯ್ಯರ ಅಭಿಮಾನಿಗಳಿಂದ ಸಾಕಷ್ಟು ಬೆದರಿಕೆಯ ಕರೆಗಳು ಬರ್ತಾ ಇದೆ. ಅವ್ರಿಗೆ ರಕ್ಷಣೆ ಅಗತ್ಯತೆ ಇದೆ, ಅವರ ಬಳಿ ಇನ್ನೂ ಸಾಕಷ್ಟು ದಾಖಲಾತಿಗಳು ಇದೆ, ಅವ್ರಿಗೆ ಭದ್ರತೆಯನ್ನ ಒದಗಿಸಬೇಕು. ಅವರ ರಕ್ಷಣೆ ಈಗ ಬಹಳ ಮುಖ್ಯ. ಕೇವಲ ಸ್ನೇಹಮಯಿ ಕೃಷ್ಣ ಮಾತ್ರನೇ ಅಲ್ಲದೆ ಯಾರೆಲ್ಲ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೋ ಅವರ ರಕ್ಷಣೆ ಮುಖ್ಯ. ಆದ್ರೆ ಈ ಪ್ರಕರಣದಲ್ಲಿ, ಮೂಡಾ ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಆಪತ್ತು ಇದೆ, ಅವರಿಗೆ ಜೀವ ಬೆದರಿಕೆ ಇದೆ. ಹೀಗಾಗಿಯೇ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು, ಅವರಿಗೆ ರಕ್ಷಣೆ ಕೊಡಿ ಅಂತ. ಇನ್ನೊಂದ್ ಕಡೆ ಗೃಹ ಸಚಿವರಿಗೂ ಕೂಡ ಪತ್ರವನ್ನ ಬರೆದು ರಕ್ಷಣೆಯನ್ನ ಕೋರಿರೋ ಅಂತದ್ದು. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.